ನಮ್ಮೆಲ್ಲರ ಬದುಕು ಒಂದೇ ತರಹದ ಚಕ್ರದಲ್ಲಿ ಸಿಲ್ಕೊಂಡಿದೆಯಲ್ವಾ? ಜೀವನ, ಸಾವು ಮತ್ತೆ ಕರ್ತವ್ಯ. ಇದರಿಂದ ಹೊರಗಡೆ ಬರೋದಕ್ಕೆ ದಾರಿ ಇದೆಯಾ ಅಂತ ಯೋಚನೆ ಬಂದೇ ಬರುತ್ತೆ. ಆಶ್ಚರ್ಯ ಅಂದ್ರೆ ಶ್ರೀಕೃಷ್ಣ ಹೇಳಿದ ಒಂದೇ ಒಂದು ಮಾತಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅಡಗಿದೆ. ಸರಿ, ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನಮ್ಮ ಬದುಕಿನ್ನೇ ಬದಲಿಸೋ ಶಕ್ತಿ ಇರೋ ಆ ಜ್ಞಾನದ ಬಗ್ಗೆ ಮಾತಾಡೋಕೆ ಇದೊಂದು ಅದ್ಭುತವಾದ ಆರಂಭ. ಕೃಷ್ಣನ ಆ ಜೀವನವನ್ನೇ ಬದಲಿಸೋ ಮಾತು, ದುಃಖದ ವಿರುದ್ಧ ಒಂದು ಆಜ್ಞೆ. ಇದೇ ನೋಡಿ ಆ ಮೂಲ ಮಾತು. ಯಾರಾದ್ರೂ ತೀರ್ಕೊಂಡಾಗ ದುಃಖ ಪಡಬೇಡಿ, ಯಾವುದಾದ್ರೂ ಸಂಬಂಧ ಮುರಿದು ಹೋದ್ರೆ ಭಯ ಪಡಬೇಡಿ. ಅಬ್ಬಾ, ಇದನ್ನ ಕೇಳೋದಕ್ಕೆ ಒಂಥರ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಇಡೀ ತತ್ವಶಾಸ್ತ್ರದ ಮೊದಲ ಹೆಜ್ಜೆನೇ ಇದು. ಸರಿ, ಹೇಗೆ ಹೇಳಿದ ಕೃಷ್ಣ ಯಾಕೆ ದುಃಖ ಪಡಬಾರ್ದು? ಇದರ ಉತ್ತರ ಸಿಗೋದು ಕೃಷ್ಣ ಮಾಯೆ ಅಂತ ಕರೆಯುವೊಂದು ಅದ್ಭುತವಾದ, ಶಕ್ತಿಯುತವಾದ ವಿಶ್ವಶಕ್ತಿಯಲ್ಲಿ. ಕೃಷ್ಣ ಇಲ್ಲಿ ಅರ್ಜುನನಿಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತಿದ್ದಾನೆ. ನನ್ ಮಾಯೆ ಎಷ್ಟು ಶಕ್ತಿಶಾಲಿ ಗೊತ್ತಾ ಅಂತ. ಒಂದು ಕ್ಷಣ ಯೋಚನೆ ಮಾಡಿ, ಈ ಒಂದೇ ಒಂದು ಪ್ರಶ್ನೆ ನಾವು ಸತ್ಯ ಅಂದ್ಕೊಂಡಿರೋ ಪ್ರಪಂಚದ ಬಗ್ಗೆನೇ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನೋಡಿ, ನಾವೆಲ್ಲರೂ ಅಂದ್ಕೋತೀವಿ ನಾವು ಇಲ್ದಿದ್ದಾಗ ನಮ್ಗೋಸ್ಕರ ಅಳೋರು, ಯಾವಾಗ್ಲೂ ನಮ್ಮನ್ನ ನೆನ್ಪಿಸ್ಕೊಳ್ಳೋರು ಇದ್ದಾರೆ ಅಂತ. ಇದು ತುಂಬಾನೇ ಸಹಜವಾದ ಭಾವನೆ. ಆದ್ರೆ ನಿಜವಾಗ್ಲೂ ಇದು ಸತ್ಯನಾ? ಇಲ್ಲೇ ನೋಡಿ ಮಾಯೆಯ ಆಟ ಶುರುವಾಗೋದು. ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಆದ್ರೆ ನನ್ನ ಮಾಯೆಯಲ್ಲಿ, ಈ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡು ಅವ್ರು ನಿನ್ನನ್ನ ಮರ್ತೇ ಬಿಡ್ತಾರೆ. ಅಬ್ಬಾ, ಎಂಥ ಮಾತು ಅಲ್ವಾ? ಕೇಳೋಕೆ ಕಷ್ಟ ಆದ್ರೂ ಇದೇ ಸತ್ಯ. ಕೆಲವು ದಿನಗಳಲ್ಲಿ ಅವ್ರು ಮತ್ತೆ ನಗ್ತಾ ಇರೋದನ್ನ ನೋಡ್ಬೋದು. ಯಾಕಂದ್ರೆ ಜೀವನ ಪೂರ್ತಿ ಯಾರೂ ಅಳ್ತಾ ಕೂರಲ್ಲ. ಕೃಷ್ಣನ್ ಪ್ರಕಾರ ಮಾಯೆ ಅನ್ನೋದು ಜೀವನವನ್ನ ಮುಂದೆ ಸಾಗುವಂತೆ ಮಾಡುತ್ತೆ. ದುಃಖ ಯಾವತ್ತಿಗೂ ಶಾಶ್ವತ ಅಲ್ಲ ಅನ್ನೋದನ್ನ ಅದು ಖಚಿತಪಡಿಸುತ್ತೆ. ಹಾಗಿದ್ರೆ ಬದುಕೋದಾದ್ರೂ ಯಾಕೆ? ಇದೊಂದು ದೊಡ್ಡ ಪ್ರಶ್ನೆ. ಹೌದು, ಎಲ್ಲವೂ ತಾತ್ಕಾಲಿಕ, ಎಲ್ಲರೂ ನಮ್ಮನ್ನ ಮರ್ತ್ಬಿಡ್ತಾರೆ ಅನ್ನೋದಾದ್ರೆ, ಹಾಗಾದ್ರೆ ಯಾಕೆ ಬದುಕಬೇಕು? ನಾವು ಮಾಡಬೇಕಾದ ಕೆಲಸವಾದ್ರೋ ಏನೋ? ಪ್ರೀತಿ, ದುಃಖ, ಸಂಬಂಧ ಎಲ್ಲವೂ ಮಾಯೆ ಆದ್ರೆ ನಮ್ಮ ಬದುಕಿಗೊಂದು ಉದ್ದೇಶ ಇಲ್ವಾ? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಈ ಗೊಂದಲಕ್ಕೆ, ಈ ಪ್ರಶ್ನೆಗೆ ಕೃಷ್ಣ ಒಂದು ಸ್ಪಷ್ಟವಾದ, ಆಳವಾದ ಉತ್ತರ ಕೊಡ್ತಾನೆ. ನಮ್ಮ ಗಮನವನ್ನೇ ಫಲಿತಾಂಶದಿಂದ ಕೆಲಸದ ಕಡೆಗೆ ತಿರುಗಿಸ್ತಾನೆ. ಅದೇ ಧರ್ಮದ ದಾರಿ. ಹಾಗಿದ್ರೆ ಧರ್ಮ ಅಂದ್ರೆ ಏನು? ಅದೇ ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸೋದು. ಆದ್ರೆ ಅದರ ಫಲಿತಾಂಶದ ಬಗ್ಗೆ ತಲೆಗೆಡಿಸ್ಕೋಬಾರ್ದು. ಗೆಲುವಾಗುತ್ತೋ ಸೋಲಾಗುತ್ತೋ ಅಂತ ಯೋಚನೆ ಮಾಡಬಾರ್ದು. ನೋಡಿ, ಇಲ್ಲಿ ಗೆಲುವು ಸೋಲು ಅನ್ನೋ ಕಾನ್ಸೆಪ್ಟನ್ನೇ ಕೃಷ್ಣ ತೆಗೆದುಹಾಕ್ತಾನೆ. ಗೆದ್ರೇನು ಸೋತ್ರೇನು ಎರಡೂ ಮುಖ್ಯ ಅಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಕೆಲ್ಸದ ಮೇಲೆ ಗಮನ ಇಡೋದು ಮುಖ್ಯ, ಬಹುಮಾನದ ಮೇಲಲ್ಲ. ಯಾಕಂದ್ರೆ ನಮ್ಮ ಕರ್ತವ್ಯ ಒಂದೇ ಯಾವಾಗ್ಲೂ ನಮ್ಮ ಜೊತೆ ಇರೋದು. ಯಾವಾಗ ನಾವು ನಮ್ಮ ಧರ್ಮವನ್ನ, ಅಂದ್ರೆ ನಮ್ಮ ಕರ್ತವ್ಯವನ್ನ ಗಟ್ಟಿಯಾಗಿ ಹಿಡಿದುಕೊಳ್ತೀವೋ, ಆಗ ನಮ್ಮ ಬದುಕಿನ ನಿಜವಾದ ಉದ್ದೇಶ ಏನು ಅನ್ನೋದು ನಿಧಾನವಾಗಿ ಗೊತ್ತಾಗುತ್ತೆ. ಮತ್ತು ಆಗ್ಲೇ ಈ ಮಾಯೆ ಅನ್ನೋ ಜಾಲದಿಂದ ಹೊರಗೆ ಬರೋ ದಾರಿನೂ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಕೊನೆಯದಾಗಿ ಒಂದು ಅದ್ಭುತವಾದ ಮಾತು. ಯಾವಾಗ ನಿನ್ನ ಉದ್ದೇಶ ಈಡೇರುತ್ತದೆಯೋ, ಆಗ ನಿನ್ನ ಸಾವೇ ನಿನ್ನ ಕಣ್ಣಿಗೆ ಕಾಣಿಸುತ್ತದೆ. ಅಂದ್ರೆ ಕರ್ತವ್ಯವನ್ನ ಪೂರ್ತಿಯಾಗಿ ಮಾಡಿದಾಗ ಜೀವನ ಮರಣದ ಆಚೆಗಿನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಇದೊಂದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಚಾರ.